ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಚೀನಾ ಮಹಾಗೋಡೆಯ ಬಗ್ಗೆ ತಿಳಿಯೋಣ. ಈ ಗೋಡೆ ಕೇವಲ ಕಲ್ಲು ಮತ್ತು ಮಣ್ಣಿನ ರಾಶಿಯಲ್ಲ, ಇದು ಚೀನಾದ ಸಾವಿರಾರು ವರ್ಷಗಳ ಇತಿಹಾಸ. ಇದನ್ನು ನೋಡಲು ಪ್ರತಿ ವರ್ಷ ಕೋಟಿಗಟ್ಟಲೆ ಜನರು ಚೀನಾಕ್ಕೆ ಭೇಟಿ ನೀಡುತ್ತಾರೆ. ಈ ಗೋಡೆಯ ಉದ್ದ ಎಷ್ಟು ಮತ್ತು ಇದನ್ನು ಏಕೆ ಕಟ್ಟಲಾಯಿತು ಎಂಬುದು ಇಂದಿಗೂ ಕುತೂಹಲಕಾರಿ. ಈ ವಿಡಿಯೋದಲ್ಲಿ ನಾವು ಗೋಡೆಯ ಇಂಚಿಂಚು ಮಾಹಿತಿಯನ್ನು ವಿವರಿಸಲಿದ್ದೇವೆ. ಬನ್ನಿ ಚೀನಾದ ಈ ಬೃಹತ್ ಇತಿಹಾಸದೊಳಗೆ ಒಂದು ಸುತ್ತು ಹಾಕೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚೀನಾ ಮಹಾಗೋಡೆಯ ಒಟ್ಟು ಉದ್ದ ಸುಮಾರು 21,196 ಕಿಲೋಮೀಟರ್ಗಳು. ಅಂದರೆ ನೀವು ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ 6 ಬಾರಿ ಪ್ರಯಾಣ ಮಾಡುವಷ್ಟು ಉದ್ದವಿದೆ. ಇದರ ಸರಾಸರಿ ಎತ್ತರ ಸುಮಾರು 20 ರಿಂದ 30 ಅಡಿಗಳಷ್ಟಿವೆ. ಗೋಡೆಯ ಅಗಲ ಎಷ್ಟಿದೆ ಎಂದರೆ ಒಂದೇ ಸಮಯದಲ್ಲಿ 5 ಕುದುರೆಗಳು ಅಥವಾ 10 ಸೈನಿಕರು ಪಕ್ಕಪಕ್ಕದಲ್ಲಿ ನಡೆಯಬಹುದು. ಇದು ಒಂದೇ ಸತತವಾದ ಗೋಡೆಯಲ್ಲ, ಬದಲಾಗಿ ಸಣ್ಣ ಸಣ್ಣ ಗೋಡೆಗಳ ಸರಣಿಯಾಗಿದೆ. ಮರುಭೂಮಿ, ಪರ್ವತಗಳು ಮತ್ತು ಪ್ರಪಾತಗಳ ಮೇಲೆ ಈ ಗೋಡೆಯನ್ನು ನಿರ್ಮಿಸಲಾಗಿದೆ. ಈ ಗೋಡೆಯು ಚೀನಾದ 15 ಪ್ರಾಂತ್ಯಗಳ ಮೂಲಕ ಹಾದು ಹೋಗುತ್ತದೆ. ಇದನ್ನು ನಿರ್ಮಿಸಲು ಬಳಸಿದ ಒಟ್ಟು ಇಟ್ಟಿಗೆಗಳಿಂದ ಭೂಮಿಯ ಸುತ್ತ 8 ಅಡಿ ಎತ್ತರದ ಗೋಡೆ ಕಟ್ಟಬಹುದು. ಇದರ ನಿರ್ಮಾಣಕ್ಕೆ ಕೋಟ್ಯಾಂತರ ಟನ್ ಕಲ್ಲುಗಳನ್ನು ಬಳಸಲಾಗಿದೆ. ಈ ಗೋಡೆಯನ್ನು ಕೇವಲ ಒಬ್ಬ ರಾಜ ಅಥವಾ ಒಂದು ವರ್ಷದಲ್ಲಿ ಕಟ್ಟಿಲ್ಲ. ಇದರ ನಿರ್ಮಾಣ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲೇ ಆರಂಭವಾಗಿತ್ತು. ಸುಮಾರು 2300 ವರ್ಷಗಳ ಕಾಲ ಇದರ ನಿರ್ಮಾಣ ಕಾರ್ಯ ನಡೆಯುತ್ತಲೇ ಇತ್ತು. ಕ್ವಿನ್ ಶಿ ಹುಯಾಂಗ್ ಎಂಬ ಚಕ್ರವರ್ತಿ ಮೊದಲ ಬಾರಿಗೆ ಈ ಸಣ್ಣ ಗೋಡೆಗಳನ್ನು ಸೇರಿಸಲು ಶುರು ಮಾಡಿದ. ಮಿಂಗ್ ರಾಜವಂಶದ ಕಾಲದಲ್ಲಿ ಈ ಗೋಡೆಗೆ ಇವತ್ತು ನಾವು ನೋಡುವ ಭವ್ಯ ರೂಪ ಸಿಕ್ಕಿತು. ಈ ಗೋಡೆಯನ್ನು ಕಟ್ಟಲು ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಬಳಸಲಾಗಿದೆ. ಇಟ್ಟಿಗೆಗಳ ನಡುವೆ ಇರುವ ಈ ಜಿಗುಟಾದ ಅಕ್ಕಿ ಮಿಶ್ರಣ ಇಂದಿಗೂ ಬಹಳ ಗಟ್ಟಿಯಾಗಿದೆ. ಇದಕ್ಕಾಗಿಯೇ ಭೂಕಂಪಗಳು ಬಂದರೂ ಗೋಡೆಗೆ ಏನೂ ಆಗಿಲ್ಲ. ಈ ಮಹಾಗೋಡೆಯ ಹಿಂದೆ ಲಕ್ಷಾಂತರ ಜನರ ನೋವಿನ ಕಥೆ ಇದೆ. ಇದನ್ನು ಕಟ್ಟಲು ಸುಮಾರು 10 ರಿಂದ 20 ಲಕ್ಷ ಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಇದರಲ್ಲಿ ಸೈನಿಕರು, ರೈತರು ಮತ್ತು ಅಪರಾಧಿಗಳು ಸೇರಿದ್ದರು. ಕೆಲಸದ ಒತ್ತಡ ಮತ್ತು ಚಳಿಯಿಂದಾಗಿ ಲಕ್ಷಾಂತರ ಜನರು ಅಲ್ಲೇ ಪ್ರಾಣ ಕಳೆದುಕೊಂಡರು. ಸತ್ತವರ ದೇಹಗಳನ್ನು ಗೋಡೆಯ ಅಡಿಪಾಯದಲ್ಲಿಯೇ ಹೂತು ಹಾಕಲಾಯಿತು ಎಂದು ಹೇಳಲಾಗುತ್ತದೆ. ಇದೇ ಕಾರಣಕ್ಕೆ ಇದನ್ನು ವಿಶ್ವದ ಅತಿ ಉದ್ದದ ಸ್ಮಶಾನ ಎನ್ನುತ್ತಾರೆ. ಗೋಡೆಯ ಮೇಲೆ ನಿಂತಾಗ ನಮಗೆ ಕಾಣುವುದು ಸೌಂದರ್ಯವಲ್ಲ, ಕಾರ್ಮಿಕರ ತ್ಯಾಗ. ಈ ಗೋಡೆಯನ್ನು ಚೀನಾದ ಮೇಲೆ ದಾಳಿ ಮಾಡುತ್ತಿದ್ದ ಮಂಗೋಲರನ್ನು ತಡೆಯಲು ಕಟ್ಟಲಾಯಿತು. ಗೋಡೆಯ ಮೇಲೆ ಅಲ್ಲಲ್ಲಿ ವಾಚ್ ಟವರ್ಸ್ಗಳು ನಿರ್ಮಿಸಲಾಗಿದೆ. ಈ ಟವರ್ಗಳ ಸಂಖ್ಯೆ ಸುಮಾರು 25,000ಕ್ಕೂ ಹೆಚ್ಚು ಇರಬಹುದು ಎಂದು ಅಂದಾಜಿಸಲಾಗಿದೆ. ಶತ್ರುಗಳು ದೂರದಿಂದ ಬರುವುದನ್ನು ನೋಡಲು ಈ ಟವರ್ಗಳು ನೆರವಾಗುತ್ತಿದ್ದವು. ರಾತ್ರಿಯ ವೇಳೆ ಬೆಂಕಿಯ ಮೂಲಕ ಮತ್ತು ಹಗಲಿನಲ್ಲಿ ಹೊಗೆಯ ಮೂಲಕ ಸಂದೇಶ ಕಳಿಸುತ್ತಿದ್ದರು. ಈ ಸಂಕೇತಗಳ ಮೂಲಕ ರಾಜಧಾನಿಗೆ ಯುದ್ಧದ ಮಾಹಿತಿ ಕೆಲವೇ ಗಂಟೆಗಳಲ್ಲಿ ತಲುಪುತ್ತಿತ್ತು. ಈ ಗೋಡೆಯ ಮೇಲೆ ಸೈನಿಕರಿಗೆ ಉಳಿಯಲು ಕೊಠಡಿಗಳನ್ನು ಮಾಡಲಾಗಿತ್ತು. ಆಹಾರ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡಲು ದೊಡ್ಡ ಉಗ್ರಾಣಗಳಿದ್ದವು. ನೀವು ಚಂದ್ರನಿಂದ ಚೀನಾ ಗೋಡೆಯನ್ನು ನೋಡಬಹುದು ಎಂಬುದು ಕೇವಲ ವದಂತಿ. ಬರಿಗಣ್ಣಿನಿಂದ ಬಾಹ್ಯಾಕಾಶದಲ್ಲಿ ಈ ಗೋಡೆ ಕಾಣಿಸುವುದಿಲ್ಲ. ಗೋಡೆಯ ಕೆಲವು ಭಾಗಗಳು ಇಟ್ಟಿಗೆಗಳ ಬದಲು ಮಣ್ಣಿನಿಂದ ಮಾಡಲ್ಪಟ್ಟಿವೆ. ಈ ಗೋಡೆಯನ್ನು ಕಟ್ಟಲು ಸುಮಾರು 2000 ವರ್ಷಗಳು ಬೇಕಾದವು ಎಂಬುದು ಅಚ್ಚರಿಯ ವಿಷಯ. ಒಂದು ಕಾಲದಲ್ಲಿ ಚೀನಾದ ಜನರು ಈ ಗೋಡೆಯನ್ನು ಭೂಮಿಯ ಡ್ರ್ಯಾಗನ್ ಎಂದು ಕರೆಯುತ್ತಿದ್ದರು. ಗೋಡೆಯ ಉದ್ದಕ್ಕೂ 16 ಯುದ್ಧಗಳು ನಡೆದಿವೆ. ಗೋಡೆಯ ಬಾಗಿಲುಗಳನ್ನು ರಾತ್ರಿಯ ಹೊತ್ತು ಯಾರಿಗೂ ತೆರೆಯುತ್ತಿರಲಿಲ್ಲ. ಚಕ್ರವರ್ತಿ ಕೂಡ ರಾತ್ರಿ ಬಂದರೂ ಒಳಗೆ ಪ್ರವೇಶವಿರಲಿಲ್ಲ. ಇಲ್ಲಿನ ಮೆಟ್ಟಿಲುಗಳು ಕೆಲವು ಕಡೆ 2 ಅಡಿಯಷ್ಟು ಎತ್ತರವಾಗಿವೆ. ಇದು ಪ್ರವಾಸಿಗರಿಗೆ ಹತ್ತಲು ಬಹಳ ಕಷ್ಟಕರವಾಗಿದೆಯೇ. ಗೋಡೆಯ ಕೆಲವು ಭಾಗಗಳಲ್ಲಿ ಜನರಿಗೆ ಓಡಾಡಲು ಇಂದಿಗೂ ಅನುಮತಿ ಇಲ್ಲ. ಈ ಗೋಡೆಯು ಚೀನಾದ ಸಂಸ್ಕೃತಿಯ ದೊಡ್ಡ ಲಾಂಛನವಾಗಿದೆ. ಪ್ರತಿ ವರ್ಷ ಈ ಗೋಡೆಯನ್ನು ನೋಡಲು 10 ಮಿಲಿಯನ್ ಪ್ರವಾಸಿಗರು ಬರುತ್ತಾರೆ. ಬಾದಾಲಿಂಗ್ ಎಂಬ ಭಾಗವು ಪ್ರವಾಸಿಗರಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿದೆ. ಇಲ್ಲಿ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಜನಜಂಗುಳಿ ಹೆಚ್ಚಿರುತ್ತದೆ. ಚೀನಾದ ಸರ್ಕಾರ ಪ್ರವಾಸಿಗರಿಗಾಗಿ ಕೇಬಲ್ ಕಾರ್ ವ್ಯವಸ್ಥೆ ಕೂಡ ಮಾಡಿದೆ. ಆದರೆ ಜನದಟ್ಟಣೆಯಿಂದಾಗಿ ಗೋಡೆಯ ಮೆಟ್ಟಿಲುಗಳು ಸವಿಯುತ್ತಿವೆ.
ಪ್ರವಾಸಿಗರು ಗೋಡೆಯ ಮೇಲೆ ಹೆಸರುಗಳನ್ನು ಕೆತ್ತುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಸರ್ಕಾರ ಈಗ ಗೋಡೆಯ ಮೇಲೆ ಬರೆಯುವುದನ್ನು ನಿಷೇಧಿಸಿದೆ. ಗೋಡೆಯ ಕೆಲವು ಭಾಗಗಳನ್ನು ನೋಡಲು ದಿನವೊಂದಕ್ಕೆ ಸೀಮಿತ ಜನರಿಗೆ ಮಾತ್ರ ಅವಕಾಶವಿದೆ. ವಿಶ್ವಸಂಸ್ಥೆಯು ಇದನ್ನು 1987ರಲ್ಲಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ನಿಮಗೆ ಗೊತ್ತಾ, ಚೀನಾದ ಮಹಾಗೋಡೆಯ 30% ಭಾಗ ಈಗಾಗಲೇ ನಾಶವಾಗಿದೆ. ಗಾಳಿ ಮತ್ತು ಮಳೆಯಿಂದಾಗಿ ಗೋಡೆ ನಿಧಾನವಾಗಿ ಸವೆಯುತ್ತಿದೆ. ಕೆಲವು ಹಳ್ಳಿಗಳಲ್ಲಿ ಜನರು ಮನೆ ಕಟ್ಟಲು ಈ ಗೋಡೆಯ ಕಲ್ಲುಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದಾರೆ. ಇಟ್ಟಿಗೆಗಳನ್ನು ಕದ್ದು ಹಳ್ಳಿಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕೃಷಿ ಚಟುವಟಿಕೆಗಳಿಂದಾಗಿ ಗೋಡೆಯ ಬುಡ ದುರ್ಬಲಗೊಳ್ಳುತ್ತಿದೆ. ಗೋಡೆಯ ಅನೇಕ ಭಾಗಗಳು ಮರಳಿನ ಅಡಿಯಲ್ಲಿ ಹೂತು ಹೋಗಿವೆ. ಪರಿಸರ ಮಾಲಿನ್ಯ ಕೂಡ ಗೋಡೆಯ ಬಣ್ಣವನ್ನು ಕೆಡಿಸುತ್ತಿದೆ. ಸರ್ಕಾರ ಈಗ ಇದನ್ನು ಉಳಿಸಲು ದೊಡ್ಡ ಮಟ್ಟದ ಅಭಿಯಾನ ಶುರು ಮಾಡಿದೆ. ಒಂದು ಇಟ್ಟಿಗೆಯನ್ನು ಕದ್ದರೂ ಅಲ್ಲಿ ದೊಡ್ಡ ದಂಡ ವಿಧಿಸಲಾಗುತ್ತದೆ. ಆ ಕಾಲದಲ್ಲಿ ಯಾವುದೇ ಕ್ರೇನ್ ಅಥವಾ ಯಂತ್ರಗಳಿಲ್ಲದೆ ಇಷ್ಟು ಎತ್ತರಕ್ಕೆ ಕಲ್ಲುಗಳನ್ನು ಹೇಗೆ ಸಾಗಿಸಿದರು? ಕಲ್ಲುಗಳನ್ನು ಸಾಗಿಸಲು ಕತ್ತೆಗಳು ಮತ್ತು ಮೇಕೆಗಳನ್ನು ಬಳಸಲಾಗುತ್ತಿತ್ತು. ಬೆಟ್ಟದ ತುದಿಗೆ ಕಲ್ಲುಗಳನ್ನು ತಲುಪಿಸಲು ಮನುಷ್ಯರ ಸರಪಳಿ ನಿರ್ಮಿಸಲಾಗಿತ್ತು. ಕೆಲವು ಬಾರಿ ಕಲ್ಲುಗಳನ್ನು ಚಳಿಗಾಲದಲ್ಲಿ ಮಂಜುಗಡ್ಡೆಯ ಮೇಲೆ ಜಾರಿಸುತ್ತಾ ತರಲಾಗುತ್ತಿತ್ತು. ಗೋಡೆಯ ವಿನ್ಯಾಸ ಎಷ್ಟು ಚಾಣಾಕ್ಷತನದಿಂದ ಕೂಡಿದೆ ಎಂದರೆ ನೀರು ನಿಲ್ಲದಂತೆ ಡ್ರೈನೇಜ್ ಸಿಸ್ಟಮ್ ಇದೆ. ಇದರಿಂದಾಗಿ ಮಳೆಗಾಲದಲ್ಲಿ ಗೋಡೆ ಕುಸಿಯದಂತೆ ರಕ್ಷಣೆಯಾಗುತ್ತದೆ. ಗೋಡೆಯ ಅಡಿಪಾಯದಲ್ಲಿ ದೊಡ್ಡ ಬಂಡೆಗಳನ್ನು ಬಳಸಲಾಗಿದೆ. ಗೋಡೆಯ ಮೇಲ್ಭಾಗದಲ್ಲಿ ಸೈನಿಕರು ಅಡಗಿಕೊಳ್ಳಲು ರಂಧ್ರಗಳನ್ನು ಬಿಡಲಾಗಿದೆ. ಇದರ ಮೂಲಕ ಶತ್ರುಗಳ ಮೇಲೆ ಬಾಣ ಬಿಡಲು ಸುಲಭವಾಗುತ್ತಿತ್ತು. ಈ ಗೋಡೆಯು ಕೇವಲ ರಕ್ಷಣೆಯಲ್ಲ, ಅದು ಚೀನಾದ ಶಕ್ತಿಯ ಸಂಕೇತ. ಬರಾಕ್ ಒಬಾಮಾ ಸೇರಿದಂತೆ ಜಗತ್ತಿನ ಪ್ರಸಿದ್ಧ ನಾಯಕರು ಈ ಗೋಡೆಗೆ ಭೇಟಿ ನೀಡಿದ್ದಾರೆ. ಚೀನಾದ ನಾಯಕ ಮಾಯೋ ಜೆಡಾಂಗ್ ಒಂದು ಮಾತು ಹೇಳಿದ್ದರು, ಮಹಾಗೋಡೆಯನ್ನು ಏರದವನು ನಿಜವಾದ ಮನುಷ್ಯನಲ್ಲ ಎಂಬುದು ಆ ಮಾತು. ಈ ಮಾತಿನಿಂದ ಪ್ರೇರೇಪಿತರಾಗಿ ಲಕ್ಷಾಂತರ ಚೀನಿಯರು ಗೋಡೆಯನ್ನು ಏರುತ್ತಾರೆ. ಅನೇಕ ಸಿನಿಮಾ ಚಿತ್ರೀಕರಣಗಳು ಕೂಡ ಇಲ್ಲಿ ನಡೆದಿವೆ. ಇಲ್ಲಿ ಮ್ಯಾರಥಾನ್ ಓಟದ ಸ್ಪರ್ಧೆ ಕೂಡ ನಡೆಯುತ್ತದೆ. ಸೈಕ್ಲಿಂಗ್ ಪ್ರೇಮಿಗಳು ಕೂಡ ಈ ಗೋಡೆಯ ಮೇಲೆ ಸವಾರಿ ಮಾಡುತ್ತಾರೆ. ಗೋಡೆಯ ಅಡಿಯಲ್ಲಿ ರಹಸ್ಯ ಸುರಂಗ ಮಾರ್ಗಗಳಿವೆ ಎಂದು ಇತ್ತೀಚಿನ ಸಂಶೋಧನೆಗಳು ಹೇಳುತ್ತವೆ. ಈ ಸುರಂಗಗಳು ಸೈನಿಕರು ಗುಟ್ಟಾಗಿ ಒಂದೇ ಕಡೆಯಿಂದ ಮತ್ತೊಂದು ಕಡೆ ಹೋಗಲು ಬಳಕೆಯಾಗುತ್ತಿದ್ದವು. ಈ ಗೋಡೆಯ ಉದ್ದಕ್ಕೂ 100 ಗುಪ್ತ ಬಾಗಿಲುಗಳಿವೆ. ಇವು ಶತ್ರುಗಳಿಗೆ ಕಾಣದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಗೋಡೆಯ ಕೆಲವು ಭಾಗಗಳಲ್ಲಿ ವಿಷಕಾರಿ ಮಣ್ಣನ್ನು ಬಳಸಲಾಗಿತ್ತು ಎಂಬ ವದಂತಿ ಇದೆ. ಇದರಿಂದಾಗಿ ಅಲ್ಲಿ ಕೀಟಗಳು ಮತ್ತು ಇಲಿಗಳು ಬರಬಾರದು ಎಂಬುದು ಉದ್ದೇಶವಾಗಿತ್ತು. ಮೊದಲ ಹಂತದಲ್ಲಿ ಬರೀ ಮಣ್ಣಿನಿಂದ ಗೋಡೆ ನಿರ್ಮಿಸಲಾಗಿತ್ತು. ಎರಡನೇ ಹಂತದಲ್ಲಿ ಕಲ್ಲು ಮತ್ತು ಇಟ್ಟಿಗೆಗಳ ಬಳಕೆ ಶುರುವಾಯಿತು. ಪ್ರತಿಯೊಂದು ರಾಜವಂಶವು ಗೋಡೆಗೆ ತನ್ನದೇ ಆದ ಶೈಲಿಯನ್ನು ಸೇರಿಸಿತು. ಪರ್ವತಗಳ ಇಳಿಜಾರಿನಲ್ಲಿ ಗೋಡೆ ಕಟ್ಟುವುದು ಅತ್ಯಂತ ಅಪಾಯಕಾರಿಯಾಗಿತ್ತು. ಅನೇಕ ಕಾರ್ಮಿಕರು ಪ್ರಪಾತಕ್ಕೆ ಬಿದ್ದು ಸಾವನ್ನಪ್ಪಿದ್ದರು. ಆದರೂ ಕೆಲಸ ಮಾತ್ರ ನಿಲ್ಲಿಸಲಿಲ್ಲ. ಈ ಗೋಡೆಯು ಚೀನಾದ ಏಕೈಕ ಸಂಕೇತವಾಗಿ ಬೆಳೆಯಿತು. ಚೀನಾ ಮಹಾಗೋಡೆಯು ಮಾನವನ ಹಠ ಮತ್ತು ಶ್ರಮಕ್ಕೆ ಸಾಕ್ಷಿಯಾಗಿದೆ. ಇದು ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಪಾಠವನ್ನು ಕಲಿಸುತ್ತದೆ. ಇವತ್ತಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಇಂತಹ ಗೋಡೆ ಕಟ್ಟುವುದು ಸುಲಭವಲ್ಲ. ಇತಿಹಾಸವನ್ನು ಪ್ರೀತಿಸುವವರು ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಹೋಗಬೇಕು. ಗೋಡೆಯ ಮೇಲೆ ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಒಂದು ಕಥೆ ಇದೆ. ಅಷ್ಟು ದೂರದವರೆಗೆ ಹರಡಿರುವ ಗೋಡೆಯನ್ನು ನೋಡುವುದೇ ಒಂದು ಯೋಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.